ಸಾವುಕಾರ್ರೆ, ನಮ್ಮ ಅಂಜಲಿ ಅಮ್ಮ ಅವ್ರು ಇದಾರಲ್ಲ, ಇದಾರೆ. ಅದಕ್ಕೇನೀಗ? ನನಗೆ ನಾಚಿಕೆ ಅಂದ್ರೆ ನನಗಿಂತ ನಾಚಿಕೆ ಅವಳಿಗೆ. ಅವ್ರಪ್ಪ ಕೆಟ್ಟವನು ಒಪ್ಕೋತೀನಿ, ಆದ್ರೆ ಹುಡುಗಿ ಆಗಲ್ಲ. ಅಂತವನ್ಗಿಂತ ಮಗಳ ಅಂತ ಆಶ್ಚರ್ಯ ಆಗತ್ತೆ. ಅದಕ್ಕೆ ಏನಿಲ್ಲ, ನಿಮ್ಮಿಬ್ಬರು ಜೋಡಿ 7 ಮಾಡಿಸಂಗಿರುತ್ತೆ. ಮುತ್ತು ಸರಿಯಾಗಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಸರಿ ಸಾವುಕಾರ. ಓಹೋ, ಇದನ್ನ ನೋಡ್ರೆ ನಾಟಕಕ್ಕೆ ಹೋಗ್ಬೇಕಂತಾರಲ್ಲಪ್ಪ ಸಾವುಕಾರ್ರೆ. ಅಲ್ಲಿ ನೋಡಿ, ಅಲ್ಲಿ ನೋಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನೋಡ್ಬಿಟ್ಟು ಅಲ್ಲಿ ನೋಡಿ, ಪೈರುಗಳೆಲ್ಲ ಚೆನ್ನಾಗಿ ಬೆಳೆದಿದೆ ನೋಡಿ. ಮಳೆ ಚೆನ್ನಾಗಿ ಬಿದ್ದಿದ್ಯಲ್ಲ ಸಾವುಕಾರ. ಮೇಲೆ ನೋಡಿ, ಮೇಲೆ ನೋಡಿ, ಆಕಾಶದಲ್ಲಿ ಅಕ್ಕಿಗಳು ಚೆನ್ನಾಗಿ ಹಾರಾಡ್ತಿವೆ. ಹಕ್ಕಿಗಳು ಆಕಾಶದಲ್ಲೇ ಹಾರಾಡೋದು. ಹೌದಲ್ವಾ? ಸರಿ ಸಾವುಕಾರ್ರೆ, ನಮ್ ಕುದುರೆ ನೋಡಿ ಎಷ್ಟು ಚೆನ್ನಾಗಿ ಹಾರ್ತಿದೆ, ಓಡ್ತಿದೆ. ಮುತ್ತು, ನಾನ್ ಪೈರ್ನು ನೋಡಿದೀನಿ, ಅಕ್ಕಿಗಳು ನೋಡಿದೆ, ನೀನ್ ಕುದುರೆಗಳನ್ನು ನೋಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕಾಣ್ತಾ ಇದ್ದಿಲ್ಲ ಪೋಸ್ಟ್ಗಳು, ಅದನ್ನು ನೋಡ್ತಾ ಇದ್ದೀನಿ. ಈಗ ನಾವು ಸೀದಾ ನಾಟಕ ನೋಡಕ್ ಹೋಗ್ತಾ ಇದೀವಿ. ಗಾಡಿ ಓಡಿಸು. ಆಯ್ತು ಸಾವುಕಾರ. ಇವತ್ತು ರಾತ್ರಿ ಶಿವರಾತ್ರಿ. ನಡಿ ರಾಜ, ನಡಿ ನಡಿ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ನಾವು ಮಾಡಿದ ಮೋಡಿ ಎಲ್ಲ ವೇಸ್ಟ್ ಆಗೋಯ್ತು. ನಡಿ ನಡಿ ನಡಿ. ಇವನೇನ ಹೀರೋ? ಇವನೇನಪ್ಪ? ಎಲ್ಲಾನ ಮನೆ ಬರ ಸಾಮಂತರೆ, ಇದೇನು ವಿಪರ್ಯಾಸ? ರಾಜನ ಮಗನಾದ ಈ ಮನ್ಮಥ ರಾಜಕುಮಾರನಿಗೆ ನಮ್ಮ ದೇಶದಲ್ಲಿ ಒಂದೆಡ್ಡಿಲ್ಲವೆಂದರೆ ಅರ್ಥವೇನು? ಇದು ನಮಗೆ ಈ ಸುಂದರವಾದ ದೇಹಕ್ಕೆ ಆಗುತ್ತಿರುವ ವೇದನೆ, ಅವಮಾನ, ನಾಚಿಕೆ. ರಾಜ್ಕುಮಾರ್, ನಿಮ್ಮ ಸೌಂದರ್ಯಕ್ಕೆ ತಕ್ಕನಾದ. ನೀವು ಹೇಳಿದ್ದು ನನಗೆ ಕೇಳಿಸಲಿಲ್ಲ, ಮತ್ತೊಮ್ಮೆ ಹೇಳಿ. ಪ್ರಭು, ನಿಮ್ಮ ಸೌಂದರ್ಯಕ್ಕೆ ತಕ್ಕನಾದ ಹೆಣ್ಣನ್ನ ಇಡೀ ಭೂಲೋಕದಲ್ಲಿ ಹುಡುಕಿದಿವಿ, ಎಲ್ಲೂ ಸಿಗುತ್ತಿಲ್ಲ. ಸಾಮಂತರೆ ಪ್ರಭು, ಅವಳು ಯಾರೋ ಗಿಳಿರಾಣಿ ಝಾನ್ಸಿ ಪುತಳಿಬಾಯಿ ಎಂಬ ಹೆಣ್ಣಿದ್ದಾಳಂತಲ್ಲ, ಅವಳನ್ನು ಒಮ್ಮೆ ನೋಡಬೇಕಾಗಿತ್ತು. ನೋಡಿದ್ದೇವೆ ಪ್ರಭು, ಆದರೆ ಅವಳು ನಿಮ್ಮ ಬಣ್ಣ ಮತ್ತು ಸೌಂದರ್ಯಕ್ಕೆ ಸರಿ ಹೊಂದುವುದಿಲ್ಲ ಎಂದು ನಾವೇ ಭಾವಿಸಿ ಅವಳು ಬೇಡ ಎಂದು ತೀರ್ಮಾನಿಸಿದ್ದೇವೆ. ಎಲ್ಲ ತೀರ್ಮಾನ ನೀವೇ ತಗೊಬಿಟ್ರಾ? ಹೌದು. ಹಾಗಾದ್ರೆ ನನ್ಗೆ ಎಣ್ಣೆ ಸಿಕ್ಕಲ್ವಾ? ರಾಜ್ಕುಮಾರ್ರೆ, ನೀವು ಇನ್ನೂ ನೋಡದೆ ಇರೋ ಒಂದು ಹೆಣ್ಣು ಬಾಕಿ ಇದ್ದಾಳೆ. ಯಾರು ಆ ಹುಡುಗಿ? ಮೈಸೂರು ಮಲ್ಲಿಗೆ ರಂಭ. ಅವಳು ಈ ಸುಂದರವಾದ ದೇಹಕ್ಕೆ ಸರಿಸಾಟಿ ಆಗುವಳೆ. ಅವಳ ನಡಿಗೆ ಹಂಸ, ಅವಳ ಬಣ್ಣ ಬಿಳಿ ಮೋಡ, ಅವಳ ದೇಹ. ಅದನ್ನು ಮಾತ್ರ ನಾನೊಬ್ಬನೇ ಖುದ್ದಾಗಿ ನೋಡುತ್ತೇನೆ. ನಡೀರಿ ಅವಳಿರುವ ತಾಣಕ್ಕೆ. ಚಿತ್ತ ಚಿತ್ತ. ರಾಜಕುಮಾರಿ, ತಮ್ಮನ್ನು ಕಾಣಲು ನಾಗಮಂಗಲ ಜಿಲ್ಲೆಯ ರಾಜಕುಮಾರ ಕಪ್ಪಣ್ಣ ನರಸಿಂಹ ನಾಯಕರು ಬಂದಿದ್ದಾರೆ. ನರಸಿಂಹ ನಾಯಕರೇ, ಬರಲು ಹೇಳಿ. ಅಪ್ಪಣ್ಣ. ರಾಜಕುಮಾರಿ, ರಾಜಕುಮಾರ ಬಂದಿದ್ದಾನೆ ನೋಡಮ್ಮ. ವೇದನೆ, ಅವಮಾನ, ನಾಚಿಕೆ. ಏನ್ರು ನನ್ನ ಡೈಲಾಗ್ ಸಾಳು ಹೊಡಿತಾವಳೆ? ನಾಟಕದ ಮೇಷ್ಟ್ರಿಗೆ ಪೂಸಿ ಹೊಡೆದವಳೆ ಅಂತ ಕಾಣ್ತಿದ್ರಣ. ಮೈಸೂರು ಮಲ್ಲಿಗೆ, ಮಂಗಳೂರು ಮೀನು, ಧಾರವಾಡ ಪೇಡ, ಬಳ್ಳಾರಿ ಚುರುಕು ಮೆಣಸಿನಕಾಯಿ, ರಂಭಾ, ಊರ್ವಶಿ, ಮೇನಕ ಎಂದೆಲ್ಲ ಕರೆಸಿಕೊಳ್ಳುವ ಈ ಯುವರಾಣಿ ಮಲ್ಲಿಕಾಗೆ ಒಣಗಿದ ಮೆಣಸಿನಕಾಯಿ ಅಂತಿರುವ ನೀನು ನನಗೆ ಪತಿಯಾಗುವುದೇ? ಛೇ! ನರಸಿಂಹ ಎಂಬ ಹೆಸರು ಕೇಳಿದೊಡನೆ ನಾನು ಕಂಡ ಕನಸೇ ಬೇರೆ, ಈ ವ್ಯಕ್ತಿಯೇ ಬೇರೆ. ಈ ಮಲ್ಲಿಕಳ ಕಣ್ಣೋಟಕ್ಕೆ, ಮೈ ಮಾಟಕ್ಕೆ, ನಡಿಗೆಗೆ, ಅಂದಕ್ಕೆ, ಚಂದಕ್ಕೆ ನನ್ನನ್ನು ವರಿಸಲು ಬಂದಿರುವ ಮೂಢ, ಈ ಭೂಲೋಕ ಮಾತ್ರವಲ್ಲ, ನೀನು ಪ್ರಪಂಚವೆಲ್ಲ ಸುತ್ತಿ ಬಂದರೂ ಕೂಡ ಹುಚ್ಚರಲ್ಲಿ ಹುಚ್ಚರು ಕೂಡ ನಿನ್ನನ್ನು ವರಿಸುವುದಿಲ್ಲ. ಅಮಾವಾಸ್ಯೆಗೆ ಪೌರ್ಣಮಿಯ ಮೇಲಾಸೆಯೇ? ಯೋ, ಹೆಂಗಿದೆ ಮೈಗೆ?
ನನಗ ಹುಷಾರಿಲ್ದೆ ಹೋದ್ರೆ ಮನೆಗೆ ಹೋಗಿ ಬಿದ್ಕೋ. ನಾನು ಸ್ಟೇಜ್ ಮೇಲೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮನೆ ಸೀನ್ತಾನೆ ಇದೆಯಲ್ಲ. ರಂಗನಾಯಕಿ, ಪ್ರೇಕ್ಷಕರನ್ನ ಆ ರೀತಿ ಬೈಬಾರ್ದಮ್ಮ, ಅವ್ರು ಕೋಪ ಬರುತ್ತೆ. ನೀ ಸುಮ್ನೆ ರಕ್ಕ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಅಕ್ಷಿ ಅಕ್ಷಿ ಅಂತ ಗುರು ರೋಗ ಬಂದವಂತರ ಆಡ್ತಾವ್ ನೀವ್ನು. ಏನಪ್ಪ ಸೀನ್ ಬಂದಾಗ ಸೀನೋ ತಪ್ಪ? ಸೀನೋ ತಪ್ಪಲ್ಲಯ್ಯ, ಇಲ್ಲೊಂದು ಅಂದವಾದ ಹುಡುಗಿ ಚಂದವಾಗಿ ನಡ್ಸೋವಾಗ ಡಿಸ್ಟರ್ಬ್ ಆಗೋ ಹಾಗೆ ಸೀನ್ತಾ ಇದೆಯಲ್ಲ, ಅದು ತಪ್ಪು. ಅಮ್ಮ ಮುದ್ದು ಹುಡುಗಿ, ಈ ದಮ್ಮು ಕೆಮ್ಮು ನೆಗಡಿ ಶೀತ ಹಗಲು ರಾತ್ರಿ ಒಳ್ಳೇದು ಕೆಟ್ಟದು ಪದವಿ ಪಟ್ಟ ಇವೆಲ್ಲ ಹೇಳಿ ಕೇಳಿ ಬರೋದಿಲ್ಲ, ಅದಾಗೆ ಬರುತ್ತೆ. ಅದು ಬಂದಾಗ ಯಾಕೆ ಬಂದೆ ಅಂತ ಕೇಳೋಕ್ ಆಗೋದಿಲ್ಲ, ಅದು ಹೋದಾಗ ಯಾಕೆ ಹೋದೆ ಅಂತ ಕೇಳೋಕ್ ಆಗೋದಿಲ್ಲ. ಹೆಂಗೆ ಜೋರಾಗಿ ಹೇಳಲ್ಲ. ಧೂಳಮ್ಮ ಡೈಲಾಗು ಅಂದ್ರೆ ಇದು ಡೈಲಾಗ್. ಇಷ್ಟೊತ್ತು ನೀನು ಮಾತಾಡ್ತಿದ್ದಲ್ಲ ಡೈಲಾಗ್. ಯೋ, ಅಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಮಾತಾಡಬಹುದು. ಈ ಸ್ಟೇಜ್ ಮೇಲೆ ಬಂದು ಇಷ್ಟು ಜನಗಳ ಮುಂದೆ ಮಾತಾಡೋಕೆ ದಿಲ್ ಬೇಕು. ಯಾರ ಹತ್ರ ಮಾತಾಡ್ತಾ ಇದೀಯಾ? ಅಮ್ಮಣೆ, ಇವ್ರು ಬರೀ ಊರ್ಗೆಲ್ಲ ಇಡೀ ಕರ್ನಾಟಕಕ್ಕೆ ಮುತ್ತು, ಗೊತ್ತಾ? ಇವನು ನಕ್ಕಿದ್ರೆ ಕೋಟಿ, ಪ್ರೀತಿಗೆ ಕೋಟಿ, ಸ್ಟೈಲಿಗೆ ಕೋಟಿ, ಕಣ್ಣೋಟಕ್ಕೆ ಕೋಟಿ, ಕೈ ಎತ್ತಿದ್ರೆ ಕೋಟಿ. ಒಟ್ನಲ್ಲಿ ಹೇಳೋದಾದ್ರೆ 5 ಕೋಟಿ ಕನ್ನಡಿಗರ ಆಸ್ತಿ ಕಣಮ್ಮ ಇವನು, ನಮ್ಮೆಲ್ಲರ ಅಣ್ಣಯ್ಯ. ಅಂತ ಅಣ್ಣಯ್ಯ ಮಲ್ಲರ ಮಲ್ಲನ್ನ ಇಲ್ಲಿ ಕಳ್ಸಿ, ಅದೇನ್ ಕಿಸಿತಾರೋ ನೋಡೋಣ. ಅಲ್ಲೇನೆ ಅಣ್ಣ ಯಾವ ಸ್ಟೇಜ್ ಹತ್ತಿದ್ರು ರಣಧೀರ, ಹುಟ್ಟಾಕಿದ್ರೆ ಪ್ರೇಮ ಲೋಕ, ಮೀಸೆ ಮೇಲೆ ಕೈ ಹಾಕಿದ್ರೆ ಸಿಪಾಯಿ. ಈಗೇನು ನೀನ್ ನಿಂತಿರೋ ಜಾಗಕ್ಕೆ ಅಣ್ಣ ಬಂದು 2 ಡೈಲಾಗ್ ಹೊಡಿಬೇಕಷ್ಟೇ ತಾನೆ? ಏನೋ ಮೆತ್ತಗ್ ಫಿಟ್ಟಿಂಗ್ ಇಟ್ಟು ಮೇಲೆ ಹತ್ತಿಸ್ತಾ ಇದ್ಯಾ? ನೀನ್ ಸುಮ್ಕಿರೋಣ ನಾಕ ಅಣ್ಣ. ಸುಮ್ನಿರ. ಯೋ, ಆ ಮಾತೆಲ್ಲ ಈಗ ಯಾಕಯ್ಯ? ಅವನು ನಿಜವಾದ ಗಂಡಸೇ ಆದ್ರೆ ಇಲ್ಲಿಗ್ ಬರಕ್ ಹೇಳು. ಮುತ್ತು, ಇದೇನಿದು ಅವಮಾನ? ಗಂಡಸ್ತನಕ್ಕೆ ಸವಾಲ. ನೀನು ಹೂ ಅಣ್ಣ. ಬೇಡ ಬಿಡು, ಪಾಪ ಅವಳಿಗಿನ್ನು ನನ್ನ ವಿಷಯ ಗೊತ್ತಿಲ್ಲ. ವಾ, ಇವ್ ನಿಂಗೆ ಹೇಳಿದ್ರೆ ಕೇಳಲ್ಲಪ್ಪ. ಏನ್ ಮುಖ ನೋಡ್ತೀರಾ? ಎತ್ರ ಮೇಲಕ್ಕೆ. ಬೇಡ ಕಣ್ರು, ನನ್ನ ಮಾತು ಕೇಳ್ರು. ಬೇಡ ಕಣ್ರು. ಇದೇನು ಇಷ್ಟೊಂದು ಸುಡುತ್ತೆ? ಗುರು ತೋರ್ಸೋದಿಟ್ ವರ್ಷನ ಜಮಾಯಿಸು ಸಾವುಕಾರ್ರೆ. ಮುಖ ನೋಡ್ದಲ್ಲ ಹೊಡಿತಾನಲ್ಲಪ್ಪ ಇದು. ಎಲ್ಲೋ ನಾರೇಮಣಿ, ನಟ್ಸಕ್ ತಾಕತ್ತಿರೋರು ನಟ್ನೇಲ್ ಗೆಲ್ತಾರೆ, ನಿನ್ ತರ ಅಂಗ ಪ್ರದರ್ಶನ ಮಾಡೋದಿಲ್ಲ. ಲೇ 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 ಲೇ, ನಿನ್ನ ನೋಡಕ ಬಂದ ಗಂಡನ್ನ ಅವಮಾನ ಮಾಡಿದ ಮೈಸೂರು ಮಲ್ಲಿಕ ವ್ಯಕ್ತಿ ಅಂದ ಚಂದನ ಇಲ್ಲಿಂದ ತಾಕತ್ತಿದ ಹೃದಯದಿಂದ ಗೆಲ್ಲೆ. ಈ ಮುಖ ಚೆನ್ನಾಗಿಲ್ಲ ಅಂದ ತಕ್ಷಣ ಅವ್ನು ವಿಕಾರವಾದವನು, ಚೆನ್ನಾಗಿದೆ ಅಂದ ತಕ್ಷಣ ಅವ್ನು ಸುಂದರವಾಗಿರೋ ಅಂತ ಹೇಳೋ ನಿನ್ನ ಮನಸ್ಸೇ ವಿಕಾರವಾದ ಅಂತ ತಿಳ್ಕೊಳ್ಳಲೇ. ಹೆಂಗೆ ಆ ಚಂದ್ರ ಮಿಣಗೋಕೆ ಕಾರಣ ಅವ್ನ್ ಸುತ್ತ ಇರೋ ಕಪ್ಪು ಆಕಾಶ ಕಣೆ. ಕಟ್ಕೊಂಡಿರೋನ್ ಹೇಗೆ ಇದ್ರು ಪರವಾಗಿಲ್ಲ, ಅವನೇ ನನ್ ದೇವ್ರು ಅಂತ ಹುಟ್ಟು ಮನೆಗೆ ಗೌರವ ಕೊಟ್ಟು ಕೀರ್ತಿ ತರವಳೆ. ನನ್ನ ಕನ್ನಡ ನಾಡಿನ ಹೆಣ್ಮಗಳು ಕಣೆ. ಅಂತ ಮುದ್ದಾದ ರೋಜಾ ಹೂಗಳ ಮಧ್ಯೆ ಇಂಥದೊಂದು ಮುಳ್ಳ. ಯೋ, ಎಲ್ರು ಚಪ್ಪಾಳೆ ಹೊಡೆದ ತಕ್ಷಣ ನೀನ್ ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಯಾ? ಅವ್ರು ಚಪ್ಪಾಳೆ ಹೊಡೆದಿದ್ದಕ್ಕೆ ಒಬ್ರು ಬಂಗಾರದ ಮನುಷ್ಯ ಆಗಿದ್ದು, ಇನ್ನೊಬ್ರು ಯಜಮಾನ ಆಗಿದ್ದು. ಇದು ತುಂಬಾ ಅತಿ ಆಯ್ತು. ಏನ್ ಮಾಡೋದು, ನಾನ್ ಬೆಳೆದು ಬಂದ ರೀತಿನೇ ಆಗಿ. ಏನ್ ಕೊಬ್ಬ? ಸತ್ಯವಾಗ್ಲೂ ನನಗದಿಲ್ಲ. ಮತ್ತೆ ನನಗ ಆಗ ನಾನು ಹೇಳಿಲ್ವಲ್ಲ. ಯೋ, ಈ ಮೈಸೂರು ಮಲ್ಲಿಗೆ ರಂಭನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಗುರು, ನಂತರ ನಾಕ್ ಮಾಡ್ಬಿಟ್ಟಲ್ಲ ಗುರು, ಸಾರ್ಥಕ ಆಯ್ತು ಬಿಡು ಗುರು. ಅಮ್ಮ ತಂಗಿ ರಂಗನಾಯಕಿ, ನಮ್ಮ ಶ್ರೀನಿವಾಸ ಮಿತ್ರ ಮಂಡಳಿಗೆ ನಂತರನೇ ಪಾತ್ರ ಮಾಡೋ ಇನ್ನೊಬ್ಬ ನಾಯಕ ಬಂದಿದ್ದಾನೆ. ಅವನಿಗೆ ಈ ಹಾರ ಹಾಕಿ ನಮ್ ನಾಟ್ಯ ಕಂಪನಿಗೆ ಲವಕ್ಕಂತೆ ತಾಕೋ. ಏನ್ ಮಾತಾಡ್ತೀಯ? ತಗೋ ಹಾಕು. ಹೋಗು, ಹಾಕು. ಕೊಬ್ಬು ಹಿಂದೆ ಮುಂದೆ ತುಂಬಾನೇ ಇದೆ ಅವಳಿಗೆ. ರಾಜ, ಏನು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅಮ್ಮ ಅದ್ ಬಂದು ನೀನ್ ಯಾವಾಗ್ಲೂ ಕೇಳ್ತಾ ಇರ್ತೀಯಲ್ಲ, ನೀನ್ ಯಾವಾಗ ಮದುವೆ ಆಗ್ತೀಯ ಯಾವಾಗ ಮದುವೆ ಆಗ್ತೀಯ ಅಂತ. ನಾನೀಗ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನಪ್ಪ? ಸಾವುಕಾರ ಮದುವೆಗೆ ಒಪ್ಕೊಂಡ್ಬಿಟ್ರು. ಸಾವುಕಾರ ಮದುವೆಗೆ ಒಪ್ಕೊಂಡ್ಬಿಟ್ರು ಕಣೆ. ಸಾವುಕಾರ ಮದುವೆಗೆ ಒಪ್ಕೊಂಡ್ಬಿಟ್ರು.
ಅದೇನ್ ಹೇಳ? ಸಾವುಕಾರರು ಮದ್ವೆಗೆ ಒಪ್ಕೊಂಡ್ಬಿಟ್ರು. ಅದಕ್ಕೆ ಯಾಕೆ ಇರ್ಸ್ಕೋತ್ಯ? ಕುಳಿಬೇಕದಕ್ಕೆ. ಕುಳಿ. ಏನ್ ತಂಗಿ, ಮನೆಯವ್ರ ಜೊತೆ ಸೇರಿ ಆಡು, ಕೋಳಿ, ಕುರಿ, ನವಿಲು ಅಂತ ಎಲ್ಲಾರು ಕುಣಿದಾಡ್ತಿದ್ದೀರಾ? ಏನ್ ವಿಷಯ? ನಿಮಗೊಂದು ಸಂತೋಷವಾದ ವಿಷಯ ಅಣ್ಣ. ಏನಪ್ಪಾ ಅಂತದ್ದು? ಅಪ್ಪ, ಅದು ಮಾಮ ಮಾಮ ಏನ್ ಮಾಮ? ಮಾಮ ಮದ್ವೆಗೆ ಒಪ್ಕೊಂಡ್ಬಿಟ್ರು. ಅಷ್ಟೇ ತಾನೇ? ಏನಣ್ಣ ಹಾಗಂತ್ಯಾ? ನಾವ್ ಇದನ್ನೇ ಇಷ್ಟು ದೊಡ್ಡ ವಿಷಯ ಅಂತ ಅನ್ಕೊಂಡಿದ್ವಿ. ಅದು ನಿಮ್ಮಗಳು ತಪ್ಪು. ಅವನು ಇವಳನ್ನ ಮದುವೆ ಆಗ್ತಾನೆ ಅಂತ ಗೊತ್ತಿದ್ದೆ ನಾನು ಇವಳನ್ನ ಇಲ್ಲಿ ಕಳಿಸಿದ್ದು. ಮಾಮ ಒಪ್ಪದೆ ಹೋಗಿದ್ರೆ ಬಿಡ್ತಿದ್ನ? ಬೆಪ್ಪನಿಗೆ ಒಂದಾರಿ ಆದ್ರೆ ಈ ಬೆಂಕಿ ಅಪ್ಪನಿಗೆ 100 ದಾರಿ. ಒಂದು ಒಳ್ಳೆ ವಿಷಯ ಏನು ಅಂತಂದ್ರೆ, ನಮ್ಮ ಅಳಿಯಂದ್ರು ನನ್ನ ಬೇರೆ ದಾರಿಗೆ ಹೋಗೋ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಏಯ್ ಕತರ ಬಾಟ್ಲ ಸತ್ತರವೇ. ಅಳಿಯಂದ್ರೆ ಅಳಿಯಂದ್ರೆ ಬಾ 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 ಬಾ. ಎಲ್ರಿಗೂ ದಿನೇ ದಿನೇ ವಯಸ್ಸು ಜಾಸ್ತಿ ಆಗ್ತಾ ಇದ್ರೆ ನಿಮಗೆ ಕಡಿಮೆ ಆಗ್ತಾ ಇದೆ. ತಗೊಳ್ಳಿ, ಸಿಂಗಾಪುರಿನ್ ತರಿಸಿದ್ದು ಸೂಪರ್ ಸರ್ಕು, ತಗೊಳ್ಳಿ. ಸಾವುಕಾರ ಇದೇನಿದು? ಫಾರಿನ್ ಸರ್. ನಮ್ ಸಾವುಕಾರ್ಗೆ ಇದೆಲ್ಲ ಅಭ್ಯಾಸ ಇಲ್ಲ. ಬೇಡ ಯಜಮಾನ್ರೆ. ತಗೊಳ್ಳಿ. ಬೇಡ, ಅವ್ರಿಗೆ ಇದು ಅಭ್ಯಾಸ ಇಲ್ಲ. ಏಯ್ ತೆಗೆಕೈ. ಬೇಡ ಯಜಮಾನ್ರೆ, ಅವ್ರಿಗೆ ಇದು ಅಭ್ಯಾಸ ಇಲ್ಲ. ಏಯ್ ತೆಗೆಕೈ. ನನ್ನ ಮಾತು ಕೇಳಿ. ಬೇಡ ಬನ್ರಿ, ದಯವಿಟ್ಟು ನನ್ನ ಮಾತು. ಕೆಲಸ ಮಾಡೋ ನಾಯಿ ನನ್ನ ಮಗನೇ. ಅಣ್ಣ, ಮೊದ್ಲು ಮುತ್ತತ್ರ ಕ್ಷಮೆ ಕೇಳು. ಏನ? ನಾನ್ ಕ್ಷಮೆ? ಈ ಕೆಲಸದವನ ಹತ್ರ ನಾನ್ ಕ್ಷಮೆ ಕೇಳ್ಬೇಕಾ? ಈ ಮನೆಯಲ್ಲಿ ಯಾರು ಕೆಲ್ಸವ್ರಲ್ಲ. ಎಲ್ರನ್ನೂ ನಾನು ಹೆತ್ತು ಮಕ್ಕಳಾಗಿ ಬೆಳೆಸಿದೀನಿ. ನಾನೇ ಯಾವತ್ತೂ ಅವ್ರನ್ನೊಂದು ಮಾತು ಅಂದೋಳಲ್ಲ. ನೀನ್ ಕೈ ತೊಡೀತೀಯ. ನೀನ್ ನನಗೆ ಅಣ್ಣನೇ ಇರ್ಬೋದು, ನಿನಗೆ ನನ್ ಮೇಲೆ ಎಲ್ಲಾ ತರದ ಅಧಿಕಾರನೂ ಇರ್ಬೋದು. ಆದ್ರೆ ಅವನ್ ಮೇಲೆ ನಿನಗೆ ಯಾವ ಹಕ್ಕು ಇಲ್ಲ. ಮೊದಲು ಮುತ್ತತ್ರ ಕ್ಷಮೆ ಕೇಳು. ಈ ಬೆಂಕಿಯಪ್ಪ ಇದುವರೆಗೂ ಯಾರನ್ನು ಕ್ಷಮೆ ಕೇಳಿಲ್ಲ. ಹೆಣ್ಣೆತ್ಬಿಟ್ನಲ್ಲ, ನನ್ನ ಕ್ಷಮಿಸ್ಬಿಡು. ನನ್ ಚಿನ್ನ, ಇಂತ ಬಂಗಾರದಂತ ಕೈಯಲ್ಲಿ ಇಂತ ಕೆಲಸ ಮಾಡದ ನೀನು? ನಾನಿಲ್ಲ, ನಾನ್ ಮಾಡ್ತೀನಿ ಚಿನ್ನ, ನಾನ್ ಮಾಡ್ತೀನಿ ಬಂಗಾರಿ. ನಾನ್ ನಿನಗ್ ಸಹಾಯ ಮಾಡ್ಲಾ? ನಾಚಿಕೆ ಆಗಲ್ಲ ನಿನ್ಗೆ? ಒಳ್ಳೆ ನಾಯಿ ತರ ಹಿಂದಿಂದೇನೆ ಬರ್ತೀಯಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ಏನು ಒಳ್ಳೆ ಆವ್ರಾಣಿ ತರ ಆಡ್ತ್ಯಾ? ನಾನ್ ನಿನ್ ಹಿಂದೆ ಬರೋ ನಾಯಿನೇ, ಆದ್ರೆ ಬೀದಿ ನಾಯಿ ಅಲ್ಲ, ನಿನ್ನ ನಾಯಿ. ಇಟ್ಕೋತ್ಯಾ? ಕೈ ಬಿಡ ಲೋಫರ್. ಏನಣ್ಣ ಇದಲ್ಲ? ಹೆಣ್ಮಕ್ಳ ಹತ್ರ ಇದೆಲ್ಲ ಸರಿ ಇಲ್ಲ. ಗಂಡಸ್ರು ಹೆಂಗಸ್ ಹತ್ರ ಇಟ್ಕೊಳ್ದೆ ಇನ್ಯಾರ ಹತ್ರ ಇಟ್ಕೋತಾರೆ? ಏನ? ಬೇಡಣ್ಣ. ಯಾಕೋ ಬೇಡ? ನಾನ್ ಇಡ್ತೀನಿ, ನೀನ್ ಇಡಿಸ್ಕೋ. ಎಲ್ರು ಇಲ್ಲಿ ಕೆಲಸ ಮಾಡಕ್ ಬಂದಿದೀವಿ. ಅಣ್ಣ ತಂಗಿರ್ ತರ ಇರೋದ್ ಬಿಟ್ಟಿವಲ್ಲ, ಯಾಕಣ್ಣ? ಬೇಡಣ್ಣ. ಹೌದಾ? ಅಯ್ಯೋ, ನೀನ್ ಬಲಶಾಲಿ ಅಂತ ಗೊತ್ತಣ್ಣ. ನೀನ್ 10 ಹೊಡೆದ್ರೆ ನಾನು 1 ಆದ್ರೆ ಹೊಡೆದೇ ಬಿಡ್ತೀನ. ಹೊಡಿತ್ಯಾ? ಬಾ ಬೇಡಣ್ಣ, ಅವೆಲ್ಲ ಯಾಕಣ್ಣ? ಹೊಡಿಯೋ. ಅಯ್ಯೋ, ಕೈ ಇಟ್ಕೊಂಡ್ರೆ ಹೆಂಗಣ್ಣ ಹೊಡಿಯೋದು? ಬಿಟ್ರೆ ಹೊಡೆದ್ ಬಿಡ್ತ್ಯಾ? ಹೊಡಿ. ಏನೋ ತುಂಬಾ ಕೇಳ್ಕೊತಾ ಇದ್ಯಾ. ಸರಿ ಬಾಣ್ಣ, ಈ ಕಡೆ ನಿಂತ್ಕೋ. ಬಾಣ್ಣ ಇರ್ಲಿ, ಈ ಕಡೆ ವಾಸ ಸರಿ ಇಲ್ಲ. ಮುತ್ತು, ನಾನೇನು ಅಂತ ನೀನು ಗೊತ್ತು? ನನ್ ಬಗ್ಗೆ ನೀನ್ ಯಾರಿಗೂ ಗೊತ್ತಿಲ್ವೇ? ಈ ಮುತ್ತು ಕೊಟ್ಟಿದ್ದನ್ನ ಕೇಳಲ್ಲ, ಬಿಟ್ಟಿದ್ದನ್ನ ಬಿಡೋಲ್ಲ. ಹೊಡಿದ್ದೀನಿ ಅಂದ್ಮೇಲೆ ಹೊಡಿದೆ ಬಿಡೋಲ್ಲ. ಅಮ್ಮ ಬಂದ್ರು. ಎಲ್ಲಿ ಎಲ್ಲಿ ಅಮ್ಮ ಅವರು? ಸುಮ್ನೆ ಹಂಗೆ ಹೊಂಟವು. ನಾಯಿ ಜೊತೆ ಈ ಚಿರತೆ ಬೈಟ ಕಚ್ಬಿಡ್ತೀನಿ, ಹೋಗ. ನೀ ಏನೇ ಹೇಳು, ನನಗೆ ಮಾತಿನಲ್ಲಿ ಬಲ, ನಿನಗೆ ಮೂಳೆಯಲ್ಲಿ ಬಲ. ಎಲ್ಲ ನಿಮ್ಮ ಆಶೀರ್ವಾದ. ಅದ್ ನಿನಗ್ ಸದಾ ಇರುತ್ತೆ. ಏನ್ ಹುಡ್ತಾ ಇದೀಯಾ? ಜಿರಳೆ.
ಪರ ತಗೊಳ್ಳಿ ನಿನ್ ಪಂಚೆ ಥು, ನೀನು